ಮನೆಗೆ ಗೆಸ್ಟ್ ಬಂದಾಗ ಈ ಥರ ಇಡ್ಲಿ ಸಾಂಬಾರು ಮಾಡಿಕೊಟ್ರೆ ಅವರು ಹೋಟೆಲಿಂದ ತಂದಿದ್ದೀರೋ ಏನೋ ಅಂತ ಕೇಳ್ತಾರೆ. ಅಷ್ಟೊಂದು ಸೂಪರಾಗಿ ಬರುತ್ತೆ ಈ ಒಂದು ಇಡ್ಲಿ ಸಾಂಬಾರು. ನಾನಿವತ್ತು ಅಡುಗೆ ಭಟ್ರು ಅಂದರೆ ಉಡುಪಿ ಕಡೆ ಮಾಡ್ತಾರಲ್ಲ ಆ ಒಂದು ಶೈಲಿಯಲ್ಲಿ ಈ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಈ ಥರ ಸ್ಮೂತ್ ಆದಂತಹ ಒಂದು ಗುಲಾಬ್ ಜಾಮೂನ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಈ ರೆಸಿಪಿನ ನಾಳೆ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಳ್ತೇನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಜಾಮೂನು. ಇವಾಗ ಸಾಂಬಾರು ಕಡೆ ಗಮನ ಕೊಡೋಣ. ನೀವು ಎಷ್ಟೋ ಸಲ ಅಂದ್ಕೊಳ್ತಿರ್ತೀರ ನಮಗೆ ಹೋಟೆಲ್ ಥರ ಮಾಡೋದಕ್ಕೆ ಬರೋದೇ ಇಲ್ಲ, ಅವ್ರು ಏನು ಹಾಕ್ತಾರೋ ಏನೋ ಗೊತ್ತಿಲ್ಲ ಅಂತ. ಹೋಟೆಲ್ಗಿಂತನೂ ರುಚಿಯಾಗಿ ಈ ಒಂದು ಸಾಂಬಾರನ್ನು ನೀವು ಮಾಡಬಹುದು. ಮೊದಲಿಗೆ ತೊಗರಿಬೇಳೆಯನ್ನು ಕುದಿಸ್ಕೋಬೇಕಾಗುತ್ತೆ. ತೊಗರಿಬೇಳೆಯನ್ನು ಬಾಯ್ಲ್ ಮಾಡಲು ಒಂದು ಕಡೆ ಇಟ್ಬಿಡೋಣ. ಸ್ವಲ್ಪ ಅರಿಶಿನ ಹಾಕಿದ್ದೆ ಅಷ್ಟೇ, ಸ್ವಲ್ಪ ಆಯಿಲ್ ಹಾಕಿ ಇಟ್ಟಿದ್ದೆ. ಅದು ಬಾಯ್ಲ್ ಆಗ್ತಾ ಇತ್ತು. ಈ ಕಡೆ ನಾನು ಮಸಾಲಾಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಇದ್ರದ್ದೇ ಆದಂಥ ಸ್ಪೆಷಲ್ ಮಸಾಲ ರೆಡಿ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡೋಣ ಆ ಮಸಾಲ ಏನು ಅಂತ. ಈ ಒಂದು ಮಸಾಲ ಒಗ್ಗರಣೆಗಾಗಿ ಸ್ವಲ್ಪ ಮೆಂತ್ಯಕಾಳು, ಸ್ವಲ್ಪ ಧನಿಯಾ ಕಾಳು ಬೇಕಾಗುತ್ತೆ. ಮೆಂತ್ಯಕಾಳು ಸ್ವಲ್ಪನೇ ಹಾಕಿ, 1 ಸ್ಪೂನಷ್ಟು ಧನಿಯಾ ಕಾಳು ಇದ್ದರೆ ಸಾಕಾಗುತ್ತೆ. 2 ಟೊಮೆಟೊ ತೊಗೊಂಡಿದ್ದೆ, 1 ಈರುಳ್ಳಿ, 2 ಸೌತೆಕಾಯಿ, 4 ಬೆಳ್ಳುಳ್ಳಿ, ಸ್ವಲ್ಪ ಹಸಿಕಾಯಿ ತೊಗೊಂಡಿದ್ದೆ ನಾನು ಅಷ್ಟೇ. ಈಗ ಮಸಾಲ ಮಾಡಲು ಇಡೋಣ. ಎಣ್ಣೆ ಬಿಸಿ ಆದ ತಕ್ಷಣ ಅದಕ್ಕೆ ಧನಿಯಾ ಕಾಳು ಮತ್ತು ಮೆಂತ್ಯಕಾಳು ಮೊದಲು ಹಾಕಿ ಇದು ಸ್ವಲ್ಪ ಫ್ರೈ ಆದ ತಕ್ಷಣವೇ ಇದಕ್ಕೆ ಈರುಳ್ಳಿ ಸೇರಿಸಬೇಕಾಗುತ್ತೆ. ದೊಡ್ಡದಾದಂತಹ ಈರುಳ್ಳಿ ತೊಗೊಳ್ಳೋಣ. ಅದನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಆ ಒಂದು ಮಸಾಲಕ್ಕೆ ಸೇರಿಸ್ಕೊಳ್ಳೋಣ. ಸ್ವಲ್ಪ ಫ್ರೈ ಆದ ತಕ್ಷಣ ಅದಕ್ಕೆ ಹಿಂಗೆ ಹಾಕೋಣ. ಸ್ವಲ್ಪ ಹಿಂಗಿದ್ರೆ ಚೆನ್ನಾಗಿರುತ್ತೆ, ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ ಅಂತ. ಇವಾಗ ಹಿಂಗೆ ಸೇರಿಸ್ತಾ ಇದ್ದೀನಿ, ನೋಡಬಹುದು. ಈ ಒಂದು ಹಿಂಗನ್ನು ಇವಾಗಲೇ ಹಾಕೊಂಡ್ಬಿಡೋಣ, ಅಂದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಟೊಮೆಟೊ ಆ್ಯಡ್ ಮಾಡೋಣ. ಕಟ್ ಮಾಡಿದಂತಹ 2 ಟೊಮೆಟೊವನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಮೆತ್ತಗೆ ಆಗಬೇಕದು, ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಸ್ವಲ್ಪ ಜೀರಿಗೆ, ಉಪ್ಪು ಮತ್ತು ಸಕ್ಕರೆನ ಸೇರಿಸ್ತಾ ಇದ್ದೀನಿ ನಾನು. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಉಪ್ಪು, ಸಕ್ಕರೆ, ಜೀರಿಗೆ ಹಾಕಿದ ನಂತರ ಇವಾಗಲೇ ಈ ಮಸಾಲದಲ್ಲೇ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಸಾಂಬಾರು ಮಾಡುವಾಗ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ. ಇವಾಗ ಸ್ವಲ್ಪ ಹಾಕ್ಕೊಳ್ಳಿ. ಇವಾಗ ಇದಕ್ಕೆ ನಾನು ಕೊಬ್ಬರಿ ಹಾಕ್ತಾ ಇದ್ದೀನಿ, ಹಸಿ ಕಾಯಿ ತುರಿನ. ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 2 ಟೀ ಸ್ಪೂನಷ್ಟು ಖಾರದ ಪುಡಿ ಸೇರಿಸ್ತಾ ಇದ್ದೀನಿ, ಅಚ್ಚ ಖಾರದ ಪುಡಿ. ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ, ಒಂದು ಅರ್ಧ ಟೀ ಸ್ಪೂನಷ್ಟಾದರೆ ಸಾಕಾಗುತ್ತೆ. ಇವಾಗ ಸಾಂಬಾರು ಮಸಾಲ ಸೇರಿಸ್ತಾ ಇದ್ದೀನಿ, ನಮ್ಮದೇ ಬ್ರ್ಯಾಂಡ್ದು. ಸ್ವಲ್ಪ ಸಾಂಬಾರು ಪುಡಿ ಕೂಡ ಇದರಲ್ಲೇ ಸೇರಿಸ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಈ ಥರ ಫ್ರೈ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ಡ್ರೈ ಥರ ಇರುತ್ತಲ್ಲ, ಮಿಕ್ಸರ್ನ ಫೈನ್ ಮಾಡ್ಕೋಬೇಕಾಗುತ್ತೆ ಮಿಕ್ಸಿಯಲ್ಲಿ ಇದನ್ನು. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಮೆತ್ತಗೆ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕಿದ್ವಲ್ಲ, ಫ್ರೈ ಮಾಡಿಕೊಂಡು ಇದನ್ನು ತಣ್ಣಗೆ ಮಾಡೋದಕ್ಕೆ ಇಟ್ಬಿಡೋಣ. ಇದು ತಣ್ಣಗೆ ಆಗಬೇಕಾಗುತ್ತೆ, ಆವಾಗಲೇ ಮಿಕ್ಸರ ಮಾಡ್ಕೊಳ್ಳೋಣ. ಇವಾಗ ಬೆಂದಂತಹ ಒಂದು ತೊಗರಿಬೇಳೆ ನೋಡ್ತಾ ಇರ್ಬೋದು, ಇಷ್ಟು ಚೆನ್ನಾಗಿ ಇದು ಬೇಯಬೇಕಾಗುತ್ತೆ. ಆವಾಗಲೇ ತಣ್ಣಗೆ ಮಾಡಿದಂಥ ಆ ಮಸಾಲ ಏನಿತ್ತಲ್ಲ ಅದನ್ನು ಮಿಕ್ಸರ್ ಮಾಡ್ಕೊಂಡ್ಬಿಡೋಣ. ಫೈನಾಗಿ ಮಿಕ್ಸರ್ ಮಾಡ್ಕೊಳ್ಳಿ ಇದನ್ನು. ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಗಟ್ಟಿ ಥರ ಅನಿಸಿದ್ರೆ, ಆದರೆ ತುಂಬಾ ಫೈನಾಗಿರ್ಬೇಕಿದು. ಹಾಗೆ ಅದೇ ಒಂದು ಜಾರ್ಗೆ ನೀರು ಹಾಕಿ ನಾನು ಅದಕ್ಕೆ ಸೇರಿಸಿ ಫೈನ್ ಆಗಿ ರುಬ್ಕೊಂಡು ಬಂದಿದ್ದೆ, ನೋಡಬಹುದು. ಈ ಥರ ಚೆನ್ನಾಗಿ ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ, ಅದು ಕೇಸರಿ ಥರ ಇದೇ ಥರ ಬರಬೇಕದು. ಇವಾಗ ಎಣ್ಣೆ ಬಿಸಿ ಮಾಡಲು ಇಡೋಣ. ಈ ಒಂದು ಸಾಂಬಾರು ಮಾಡೋಕ್ಕೆ ನಾವು ರೆಡಿ ಆಗೋಣ. ಇದಕ್ಕೆ ಕಾದಂಥ ಎಣ್ಣೆಗೆ 1 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಜೀರಾ ಸೇರಿಸ್ತಾ ಇಲ್ಲ ನಾನು, ಜೀರಾ ಮಸಾಲದಲ್ಲೇ ಹಾಕಿದ್ನಲ್ಲ, ಹಾಗಾಗಿ ಇದಕ್ಕೆ ಸಾಸಿವೆ ಸೇರಿಸಿದ್ರೆ ಸಾಕಾಗುತ್ತೆ. ಸಾಸಿವೆ ಚಿಟಪಟ ಅಂದ ತಕ್ಷಣವೇ ಈರುಳ್ಳಿ ಹಾಕ್ಕೊಳ್ಳಿ. ಸ್ವಲ್ಪನೇ ಈರುಳ್ಳಿ ಹಾಕಿ, ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ, ಮಸಾಲೆಗೂ ಕೂಡ ಹಾಕಿದ್ವಲ್ಲ. ಹಾಗಾಗಿ ಸ್ವಲ್ಪ ಬೆಳ್ಳುಳ್ಳಿ, 1-2 ಒಣಮೆಣಸಿನ್ಕಾಯಿ, ಒಂದು 8 ಎಲೆಯಷ್ಟು ಕರಿಬೇವು ಸೇರಿಸ್ಕೊಳ್ಳಿ ನೀವು. ಈ ಥರ ಫ್ರೈ ಆದ ತಕ್ಷಣ ಇದಕ್ಕೆ ಸೌತೆಕಾಯಿ ಹಾಕ್ಕೊಂಡು ಬಿಡೋಣ. ಸೌತೆಕಾಯಿ ಹೆಚ್ಚುವಾಗ ಸ್ವಲ್ಪ ಅದನ್ನು ಕಡಿದು ನೋಡಿ, ಹಿಸ ಇರುತ್ತೆ ಅದು. ಹಾಗಾಗಿ ಅದನ್ನು ಸ್ವಲ್ಪ ಚೆಕ್ ಮಾಡಿನೇ ಕಟ್ ಮಾಡಿ ಹಾಕ್ಕೊಳ್ಳಿ. ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ ನಾನು. ಇವಾಗ ಸ್ವಲ್ಪ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಮೆತ್ತಗೆ ಆಗಲಿ. ಮೆತ್ತಗೆ ಆದ ತಕ್ಷಣವೇ ಈ ಥರ ಫ್ರೈ ಮಾಡ್ಕೊಳ್ಳಿ ಇದನ್ನು. ಇವಾಗ ರುಬ್ಬಿದಂತಹ ಮಸಾಲವನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಆದ ತಕ್ಷಣವೇ ಇನ್ನೂ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಬೇಯಕ್ಕೆ ಬಿಡೋಣ. 1-2 ನಿಮಿಷ ಇದನ್ನು ಮುಚ್ಚಿಬಿಡೋಣ. ಇದು ಚೆನ್ನಾಗಿ ಕುದಿಬೇಕಾಗುತ್ತೆ, ಹಸಿ ವಾಸನೆ ಹೋಗಬೇಕಾಗುತ್ತೆ. ಆ ಥರ ಇನ್ನೂ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ. ಆ ಒಂದು ಜಾರಿಗೆ ಹಾಕಿದ ನೀರನ್ನು ಹಾಕಿ ಇವಾಗ ಇದನ್ನು 1-2 ನಿಮಿಷ ಕುದಿಯೋಕ್ಕೆ ಬಿಟ್ಬಿಡೋಣ. ಲಿಡ್ ಕ್ಲೋಸ್ ಮಾಡಿಬಿಡಿ, ಇಲ್ಲದೆ ಹೋದರೆ ಸಿಡಿಯುತ್ತೆ ಅದು. ನಂತರ ಓಪನ್ ಮಾಡಿ, ಈ ಥರ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ. ಇವಾಗ ಕುದ್ದಂತಹ ಬೇಳೆಯನ್ನು ಸೇರಿಸ್ಕೊಳ್ಳೋಣ. ನೋಡಿ, ತೊಗರಿಬೇಳೆ ಸೇರಿಸ್ತಾ ಇದ್ದೀನಿ ನಾನು.
ಇವಾಗಲೇ ಚೆನ್ನಾಗಿ ಇದಕ್ಕೆ ಎಷ್ಟು ನಿಮಗೆ ನೀರು ಬೇಕು, ಏನು ತಿಳಿ ಸಾರು ಬೇಕು ಅಥವಾ ಸ್ವಲ್ಪ ಗಟ್ಟಿ ಥರ ಇರಬೇಕೋ ನೋಡ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೇರಿಸ್ತಾ ಇದ್ದೀನಿ ನಾನು. ನಿಮಗೆ ಯಾವ ಥರ ಬೇಕೋ ಈ ಒಂದು ಸಾಂಬಾರು ಆ ಥರ ನೀವು ರೆಡಿ ಮಾಡ್ಕೊಳ್ಳಿ. ನೀರು ಸೇರಿಸಿ ತುಂಬ ರುಚಿಯಾಗಿ ಟೇಸ್ಟಾಗಿ ಬರುತ್ತೆ. ಒಂದು ಸಲ ಖಂಡಿತ ಟ್ರೈ ಮಾಡಿ. ಇಡ್ಲಿ ಜೊತೆ ದೋಸೆ ಜೊತೆ ಕೂಡ ಈ ಸಾಂಬಾರು ತುಂಬಾ ಚೆನ್ನಾಗಿ ಬರುತ್ತೆ. ಇಡ್ಲಿ ಕೂಡ ರೆಡಿಯಾಗಿದ್ದು, ಇಡ್ಲಿ ರೆಸಿಪಿನೂ ಕೂಡ ನಾನು ತೋರಿಸ್ತೀನಿ. ಎರಡೂ ತೋರಿಸಿದ್ರೆ ತುಂಬಾ ಲಾಂಗ್ ಆಗುತ್ತೆ ವಿಡಿಯೋ ಅಂದ್ಬಿಟ್ಟು ನಾನು ಸಾಂಬಾರು ಮಾತ್ರ ನಿಮಗೆ ಮೊದಲಿಗೆ ತೋರಿಸ್ತಾ ಇದ್ದೀನಿ. ನಾಳೆ ಅಥವಾ ನಾಡಿದ್ದಲ್ಲಿ ಇಡ್ಲಿ ಕೂಡ ತೋರಿಸ್ತೀನಿ, ಇಡ್ಲಿ ಮಾಡೋದನ್ನು. ತುಂಬಾ ಸೂಪರಾಗಿ ಬಂದಿತ್ತು ಇದು. ಒಂದು ಸಲ ಖಂಡಿತ ಟ್ರೈ ಮಾಡಿ. ನನ್ನ ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಕೊಡೋದನ್ನು ಮಾತ್ರ ಮರಿಲೇಬೇಡಿ ನೀವು. ಚಟ್ನಿ ಕೂಡ ಮಾಡಿದ್ದೆ, ಪ್ರತಿಯೊಂದು ರೆಸಿಪಿನೂ ಕೂಡ ತೋರಿಸ್ತೀನಿ. ಎಲ್ಲವನ್ನೂ ಎಟ್ ಎ ಟೈಮ್ ತೋರಿಸೋದಕ್ಕಾಗಲ್ವಲ್ಲ, ಹಾಗಾಗಿ ನನ್ನ ಚಾನಲನ್ನು ವಾಚ್ ಮಾಡ್ತಾಯಿರಿ. ಪ್ರತಿಯೊಂದನ್ನು ನಾನು ನಿಮಗೆ ತಿಳಿಸ್ಕೊಡುವ ಪ್ರಯತ್ನ ಮಾಡ್ತೀನಿ ಖಂಡಿತವಾಗ್ಲೂ. ಈ ಥರ ಸಾಂಬಾರು ಒಂದು ಸಲ ನೀವು ಮಾಡಿಬಿಟ್ರೆ ಇದಕ್ಕೆ ನೀವು ಫ್ಯಾನ್ಸ್ ಆಗ್ತೀರಾ ಅಂತ ಹೇಳ್ಬೋದು. ಅಷ್ಟೊಂದು ಚೆನ್ನಾಗಿ ಬರುತ್ತೆ ಇದು ಹೋಟೆಲಿಂದ ಏನೋ ಅಂತ ಒಂದು ಫೀಲಿಂಗ್ ಬರ್ತಾನೆ ಇರುತ್ತೆ. ಮಾಡುವಾಗಲೇ ಇದ್ರ ಸ್ಮೆಲ್ ಚೇಂಜ್ ಇರುತ್ತೆ, ಆ ಥರ ಬರುತ್ತೆ ಇದು. ಒಂದು ಸಲ ನೀವು ಖಂಡಿತ ಟ್ರೈ ಮಾಡಿ.